ನಮಸ್ಕಾರ, ನಾನು ಶಾರದಾ. ಕರುನಾಡ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಿಂಗಾಪುರನ್ನು ಯಾಕೆ ಹೆಲ್ದಿ ಕಂಟ್ರಿ ಅಂತ ಕರೀತಾರೆ, ಆರೋಗ್ಯವಂತ ದೇಶ ಅಂತ ಕರೆಸ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸು ಇರುತ್ತೆ ಅಂತ ಕೇಳಿದ್ದೀವಿ. ಹಾಗೆ ಆರೋಗ್ಯವಂತ ದೇಶದಲ್ಲಿ ಆರೋಗ್ಯವಂತ ಮನುಷ್ಯರೂ ಇರುತ್ತಾರೆ ಅನ್ನೋದಕ್ಕೆ ಸಿಂಗಾಪುರನೇ ಕಾರಣ. ಒಬ್ಬ ಆರೋಗ್ಯವಂತ ವ್ಯಕ್ತಿ ದೇಶದ ಬೆಳವಣಿಗೆಗೆ ಕಾರಣನಾಗ್ತಾನೆ. ಹಾಗಾಗಿ ರಾಷ್ಟ್ರದ ಒಂದು ಅಭಿವೃದ್ಧಿಗೆ ಆರೋಗ್ಯವು ಮುಖ್ಯ ಕಾರಣವಾಗಿರುತ್ತೆ. ಆರೋಗ್ಯವೇ ಭಾಗ್ಯ ಎಂಬ ನಾಣ್ಣುಡಿಯಂತೆ ಸಿಂಗಾಪುರಿನ ಆರೋಗ್ಯದ ಗುಟ್ಟು ಎಲ್ಲಿದೆ ಎಂದರೆ ಅವರು ಸೇವಿಸುವ ಆಹಾರದಲ್ಲಿದೆ. ಇಲ್ಲಿನ ಜನರು ಹೆಚ್ಚಾಗಿ ಹಣ್ಣು ತರಕಾರಿಗಳನ್ನು ಉಪಯೋಗಿಸುತ್ತಾರೆ. ಅದರ ಜೊತೆಗೆ ಅವರು ಸಮುದ್ರದ ಉತ್ಪನ್ನಗಳನ್ನು ಹೆಚ್ಚಾಗಿ ಬಳಸುತ್ತಾರೆ. ತಮ್ಮ ಆಹಾರದಲ್ಲಿ ಉಪ್ಪು ಮತ್ತು ಸಕ್ಕರೆಯನ್ನು ತುಂಬ ಕಡಿಮೆ ಬಳಸುತ್ತಾರೆ. ಸಕ್ಕರೆ, ಉಪ್ಪು ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು. ಹಾಗಾಗಿ ಅವುಗಳನ್ನು ಮಿತವಾಗಿ ಇಲ್ಲಿ ಬಳಸಲಾಗುತ್ತೆ. ಅದಕ್ಕೆ ಅನಿಸುತ್ತೆ ಇಲ್ಲಿ ಶುಗರ್, BP ಹೊಂದಿರುವಂತಹ ಜನರು ತುಂಬ ಕಡಿಮೆ. ಮತ್ತು ಇಲ್ಲಿನ ಜನರು ಕಾಲುನಡಿಗೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುತ್ತಾರೆ. ಇವರನ್ನು ವಾಕಿಂಗ್ ಪ್ರಿಯರು ಅಂತಲೇ ಹೇಳ್ಬೋದು. ಬೆಳಿಗ್ಗೆ, ಸಾಯಂಕಾಲ, ರಾತ್ರಿ ವಾಕಿಂಗ್ ಮಾಡ್ತಾನೇ ಇರ್ತಾರೆ. ಅಷ್ಟೇ ಅಲ್ಲದೆ ಸೈಕಲ್ನ ಬಳಕೆ ಕೂಡ ಅವರ ಒಂದು ಆರೋಗ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯೋಗ, ವ್ಯಾಯಾಮ, ಜುಂಬಾ ಹೀಗೆ ಅನೇಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಇವರ ಈ ಚಟುವಟಿಕೆಯುಕ್ತ ಜೀವನವೇ ಇವರನ್ನು ಬೊಜ್ಜುರಹಿತ ಜನರು, ವೇಗವಾಗಿ ನಡೆಯುವ ಜನರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುವಂತೆ ಮಾಡಿದೆ. ಇಲ್ಲಿನ ಜನರಿಗೆ ಕ್ರೀಡೆಗಳೆಂದರೆ ಅಚ್ಚುಮೆಚ್ಚು. ಚಿಕ್ಕವರಿಂದ ಹಿಡಿದು ಹಿರಿಯ ನಾಗರಿಕರವರೆಗೂ ತಮ್ಮದೇ ಆದ ಕ್ರೀಡೆಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡು ಚಟುವಟಿಕೆಯುಕ್ತ ಜೀವನ ನಡೆಸಲು ಕಾರಣರಾಗುತ್ತಾರೆ. ಇಲ್ಲಿನ ಸರಾಸರಿ ಜೀವಿತಾವಧಿ 85 ವರ್ಷ. ನಾನು ನೋಡಿರುವ ಪ್ರಕಾರ ತುಂಬ ಹಿರಿಯ ನಾಗರಿಕರು ಇಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅವರು ತಮ್ಮ ಕೆಲಸ ಕಾರ್ಯಗಳನ್ನು ತಾವೇ ಮಾಡಿಕೊಳ್ಳುವುದಲ್ಲದೆ ಸದಾ ಕ್ರಿಯಾಶೀಲರಾಗಿ ಕೂಡ ಇರ್ತಾರೆ. ಇದಕ್ಕೆಲ್ಲ ಇಲ್ಲಿನ ಆರೋಗ್ಯಯುಕ್ತ ಜೀವನವೇ ಕಾರಣವಾಗಿದೆ. ಇದಲ್ಲದೆ ಇಲ್ಲಿನ ಸರ್ಕಾರ ಅಂದರೆ ಸಿಂಗಾಪುರಿನ ಸರ್ಕಾರ ಕೈಗೊಂಡಿರುವಂತಹ ಕಾರ್ಯಗಳಲ್ಲಿ ಈ ದೇಶದ ಆರೋಗ್ಯದ ಗುಟ್ಟು ಅಡಗಿದೆ. ಇಲ್ಲಿನ ಸರ್ಕಾರ ಆರೋಗ್ಯಕರ ಭೋಜನ ಎಂಬ ಕಾರ್ಯಕ್ರಮದ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ನಾಗರಿಕರನ್ನು ಉತ್ತೇಜಿಸುತ್ತೆ. ಮತ್ತು ಏನಾದರೂ ಸಾಂಕ್ರಾಮಿಕ ರೋಗಗಳು ಬಂದರೆ ಅದರ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಿಳಿಸಿ ಚಿಕಿತ್ಸೆಯ ದರಗಳನ್ನು ಕಡಿಮೆ ಮಾಡುತ್ತೆ. ಆರೋಗ್ಯ ಅಂದರೆ ಬರೀ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯವೂ ಕೂಡ ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ಜನರ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚಿನ ಬೆಂಬಲವನ್ನು ಇಲ್ಲಿನ ಸರ್ಕಾರ ನೀಡುತ್ತೆ. ಆ ಮೂಲಕ ಆಪ್ತ ಸಮಾಲೋಚನೆಗಳನ್ನು, ಜಾಗೃತಿ ಅಭಿಯಾನಗಳನ್ನು ಕೂಡ ಹಮ್ಮಿಕೊಳ್ಳುತ್ತೆ. ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಕಡಿಮೆ ದರದಲ್ಲಿ ಔಷಧೋಪಚಾರಗಳನ್ನು ತನ್ನ ನಾಗರಿಕರಿಗೆ ಒದಗಿಸಿಕೊಡುತ್ತೆ. ಪರಿಸರವನ್ನು ಶುದ್ಧವಾಗಿಟ್ಟುಕೊಳ್ಳೋದಕ್ಕೆ ಪ್ರೋತ್ಸಾಹವನ್ನು ನೀಡುತ್ತೆ. ಹಾಗೆ ಇಲ್ಲಿನ ಸಾರ್ವಜನಿಕ ಶೌಚಾಲಯಗಳು ಕೂಡ ತುಂಬ ಸ್ವಚ್ಛವಾಗಿರುತ್ತೆ. ಮನೆಯ ನಲ್ಲಿಗಳಲ್ಲಿ ಬರುವ ನೀರು ಕುಡಿಯಲು ಯೋಗ್ಯವಾಗಿರುತ್ತೆ. ನಾಗರಿಕರಿಗೆ ಐಜ್ಯೂಸ್ ಮಷೀನ್ಗಳನ್ನು ಅಲ್ಲಲ್ಲಿ ಇರಿಸಲಾಗಿದ್ದು $2 ಹಾಕಿದ್ರೆ ನಮಗೆ 4 ಕಿತ್ತಳೆ ಹಣ್ಣಿನ ರಸವನ್ನು ಕುಡಿಯಲು ಸಿದ್ಧ ಮಾಡಿಕೊಡುತ್ತೆ. ಅದು ಕೂಡ ನೋ ಆ್ಯಡೆಡ್ ಶುಗರ್ ಆ್ಯಂಡ್ ಸಾಲ್ಟ್. ಹೊರಗಡೆ ತಿಂಡಿ ಮತ್ತು ಊಟದ ಮೇಲೆ ಇಲ್ಲಿನ ಸರ್ಕಾರ ಕಠಿಣ ಆಹಾರ ಸುರಕ್ಷತಾ ಮಾನದಂಡಗಳನ್ನು ಅಳವಡಿಸಿದೆ. ಜನರ ಆರೋಗ್ಯಕ್ಕೆ ಆ ಮೂಲಕ ಒತ್ತು ನೀಡುತ್ತೆ. ಈ ಎಲ್ಲ ಕಾರಣಗಳಿಂದ ಸಿಂಗಾಪುರ ಆರೋಗ್ಯವಂತ ದೇಶವಾಗಿ ಹೊರಹೊಮ್ಮಲು ಕಾರಣವಾಗಿದೆ. ಇದೆಲ್ಲ ಈ ಸಿಂಗಾಪುರಿನ ಆರೋಗ್ಯದ ಗುಟ್ಟು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.